ಸ್ಕೂಟರಿನಲ್ಲಿ ಬಂದ ಮೂವರು ಖದೀಮರು ಹುಬ್ಬಳ್ಳಿಯ ರಿಂಗ್ ರಸ್ತೆಯಲ್ಲಿ ಲಾರಿ ನಿಲ್ಲಿಸಿ ಡ್ರೈವರಿಗೆ ಬೆದರಿಕೆ ಹಾಕಿ ಆತನ ಬಳಿ ಇದ್ದ 30,000 ರೂಪಾಯಿ ಹಣ ದೋಚಿ ಪರಾರಿಯಾಗಿದ್ದ ಘಟನೆ ಒಂದು ನಡೆದಿದೆ. ಇದರ ಬೆನ್ನಲ್ಲೇ ಕಳ್ಳರ ಹಿಡಿಯುವಲ್ಲಿ ಜಾಲ ಬೀಸಿದ್ದ ಬೆಂಡಿಗೇರಿ ಠಾಣೆ ಪೊಲೀಸರು ಕಳೆದ 24 ಗಂಟೆಯಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಂಧ್ರಪ್ರದೇಶ ಮೂಲದ ಕರೀಮಾ ಮಹೇಶ್ ಕರಿಚೆನ್ನ ಸಿಂಹಾಚಲ್ ಎಂಬಾತ ಹುಬ್ಬಳ್ಳಿ ವಲಯದಿಂದ ರಿಂಗ್ ರಸ್ತೆಯಲ್ಲಿ ಹುಬ್ಬಳ್ಳಿಯಿಂದ ಗದಗ ಕಡೆಗೆ ಹೋಗುತ್ತಿದ್ದನು. ಆ ವೇಳೆ ಬಂಧಿತ ಆರೋಪಿಗಳಾದ ಅಮಿತ್ ಗುಂಜಾಳ್, ವಿಶಾಲ್ ಬಿಜವಾಡ್, ರಾಕೇಶ್ ಜಮಖಂಡಿ ಎಂಬವರು ಕುಂದಗೋಳ ಬಸ್ ನಿಲ್ದಾಣದ ಹತ್ತಿರ ಲಾರಿ ಟೈರ್ ಪಂಚರ್ ಆಗಿದೆ ಎಂದು ಚಾಲಕನಿಗೆ ತಿಳಿಸಿ ಕೆಳಗೆ ಇಳಿಸಿದ್ದಾರೆ. ನಂತರ ಚಾಲಕನನ್ನು ಹಿಡಿದುಕೊಂಡು 30,500 ರೂಪಾಯಿ ಕಿತ್ತಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ಕುರಿತು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.